ನಮಸ್ಕಾರ ಸ್ನೇಹಿತರೆ. ಇಂದು ಗುರುವಾರ. ಈ ಪವಿತ್ರ ದಿನವು ಗುರುಗಳ ಕೃಪೆಯನ್ನು ಪಡೆಯಲು ಅತ್ಯಂತ ಶುಭಕರವಾದ ದಿನ. ಇಂತಹ ದಿನದಲ್ಲಿ ನಾವು ಸ್ಮರಿಸಬೇಕಾದ ಮಹಾನ್ ಯತಿಗಳಲ್ಲಿ ಮೊದಲಿಗರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಜೀವನದ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಮತ್ತು ಭರವಸೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ, ಅವರ ಅದ್ಭುತ ಮಹಿಮೆಗಳು, ಮಂತ್ರಾಲಯದ ಬೃಂದಾವನದ ವಿಶೇಷತೆ ಹಾಗೂ ಗುರುವಾರ ಅವರ ಅನುಗ್ರಹ ಪಡೆಯುವ ಸರಳ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಭಾಗ 1. ಶ್ರೀ ರಾಘವೇಂದ್ರ ಸ್ವಾಮಿಯ ಜನನ ಮತ್ತು ಬಾಲ್ಯ. 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನಿಸಿದರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಬಾಲ್ಯದಿಂದಲೇ ಅವರು ಅಪಾರ ಬುದ್ಧಿವಂತರು, ವೇದಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ಅವರು ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ಬೆಳೆದು ನಂತರ ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಭಕ್ತರ ಮೇಲಿನ ಕರುಣೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು. ಬಡವರಾಗಲಿ ಶ್ರೀಮಂತರಾಗಲಿ ಅವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅವರ ಆಶೀರ್ವಾದದಿಂದ ಅನೇಕ ಕುಟುಂಬಗಳು ಸಂತಾನ ಭಾಗ್ಯ, ಆರೋಗ್ಯ, ವಿದ್ಯೆ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಪಡೆದಿವೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಭಾಗ 3. ಪ್ರಸಿದ್ಧ ಮಹಿಮೆ. ಒಮ್ಮೆ ಒಬ್ಬ ಭಕ್ತನ ಮಗ ಅಕಸ್ಮಾತ್ತಾಗಿ ಪ್ರಾಣ ಕಳೆದುಕೊಂಡನು. ಕುಟುಂಬದವರು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿದರು. ಸ್ವಾಮಿಗಳು ಭಗವಂತನನ್ನು ಸ್ಮರಿಸಿ ತೀರ್ಥವನ್ನು ಸಿಂಪಡಿಸಿದಾಗ ಆ ಬಾಲಕ ಮತ್ತೆ ಜೀವ ಪಡೆದನೆಂದು ಪ್ರಸಿದ್ಧ ಕತೆ ಹೇಳುತ್ತದೆ. ಇಂತಹ ಅನೇಕ ಮಹಿಮೆಗಳು ಇಂದಿಗೂ ಭಕ್ತರಲ್ಲಿ ಅಚಲವಾದ ಭಕ್ತಿಯನ್ನು ಮೂಡಿಸುತ್ತವೆ. ಭಾಗ 4. ಮಂತ್ರಾಲಯ ಬೃಂದಾವನ. ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿದೆ. 1671ರಲ್ಲಿ ಅವರು ಜೀವಂತ ಸಮಾಧಿ ಪ್ರವೇಶಿಸಿದರು. ಭಕ್ತರ ನಂಬಿಕೆಯಂತೆ ಅವರು ಇಂದಿಗೂ ಬೃಂದಾವನದಲ್ಲಿ ತಪಸ್ಸು ಮಾಡುತ್ತಾ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆಯುತ್ತಾರೆ. ಗುರುವಾರ ಪೂಜಾ ವಿಧಾನ. ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಯ ಚಿತ್ರದ ಮುಂದೆ ದೀಪ ಹಚ್ಚಿ ಹಳದಿ ಹೂವು, ತುಳಸಿ ಅಥವಾ ನಿಮ್ಮ ಭಕ್ತಿಯಿಂದ ಸಾಧ್ಯವಾದ ಹೂವನ್ನು ಅರ್ಪಿಸಿ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ. ನಂತರ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಸಲ್ಲಿಸಿ. ಸಮಾರೋಪ. ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ಭಕ್ತಿ, ವಿನಯ, ಸೇವೆ ಮತ್ತು ನಂಬಿಕೆಯ ಮಾರ್ಗವನ್ನು ತೋರಿಸಿದ್ದಾರೆ. ಅವರ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬುದು ಲಕ್ಷಾಂತರ ಭಕ್ತರ ಅನುಭವವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಎಲ್ಲರೂ ಸೇರಿ ಭಕ್ತಿಯಿಂದ ಜಪಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ 11 ಬಾರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಜಯ ಗುರು ರಾಘವೇಂದ್ರ. ನಮಸ್ಕಾರ.